ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ ಕೇಳ್ತೀನಿ. ಏನಕ್ಕೆ ಅಂತಂದ್ರೆ ಒಂದು ಕಡೆ ಹುಷಾರಿಲ್ಲ ನನಗೆ. ಇನ್ನೊಂದು ಕಡೆ ನಿನ್ನೆ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು, ಮುಂಬೈಯಿಂದ ಬರಬೇಕಾದ್ರೆ ಲೇಟ್ ಆಯ್ತು ಫ್ಲೈಟು. ಆದರೂ ಅದೆಲ್ಲ ಕಾರಣ ಅಲ್ಲ, ಆದರೂ ಐ ರಿಯಲಿ ಸಾರಿ. ಖುಷಿ ಏನು ಅಂತಂದರೆ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು ತುಂಬ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನರನ್ನ ಹೇಗೆಲ್ಲ ರೀಚ್ ಆಗಬೇಕು, ಏನೇನೆಲ್ಲ ಮಾಡಬೇಕು, ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವರಿಂದ ಎಷ್ಟು ಸಾಧ್ಯ, ಡೈರೆಕ್ಟ್ರಿಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಉಳಿದಿರುವಂಥದ್ದು ಜನರ ರಿಸಲ್ಟ್ ಅಷ್ಟೇ. ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ, ಪಾತ್ರವನ್ನು ನಿಭಾಯಿಸೋದಕ್ಕೆ. ಬಿಗ್ ಬಾಸ್ ಆದ್ಮೇಲೆ, ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು, ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು. ನಾನು ಕಾಯ್ತಾ ಇದ್ದೆ ಒಂದು ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ. ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ, ದೊಡ್ಡ ಡೈರೆಕ್ಟರ್ನ. ಸರ್ ಸಿನಿಮಾ ಮಾಡೋಣ ಸರ್, ಪ್ರೊಡ್ಯೂಸರ್ ನಾನೇ ತೊಗೊಂಡ್ಬರ್ತೀನಿ, ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು. ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ, ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕಥೆನೇ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು. ಅವರು ಇದು ಹೇಳಿದಾಗ ನನಗೆ 1.5 ವರ್ಷ ಹಿಂದೆ ಹೇಳಿದ್ದು, ಆವಾಗಲೇ ಅವ್ರು ನಮಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು, ಹಿಂಗ್ ಬರುತ್ತೆ, ಇಂಟರ್ವಲ್ ಹಿಂಗ್ ಬರುತ್ತೆ, ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದ್ದೀನಿ, ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಕಲ್ಚರ್ನ ಒಂದ್ ಸ್ವಲ್ಪ ಇದಕ್ಕೆ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ, ನಮಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರು ಹೇಳೋದನ್ನ ನಂಬಬೇಕು, ಅವ್ರು ಮಾಡದ್ಮೇಲೆ ನೋಡಕ್ಕಾಗತ್ತೆ ಸಿನಿಮಾ ಹೇಗೆ ಅಂತ. ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ, ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ. ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಒಂದು ಏನು ಕನಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಕಥೆಯನ್ನ ಹೇಳ್ಬೇಕು, ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳ್ಬೇಕು ಅಂತ, ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಈಗ BGM ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ. ನಾಡಿದ್ದು 7ನೇ ತಾರೀಕು ಯಾವಾಗ ಬರುತ್ತೆ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು. ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು MK ಮಠ ಸರ್. ನಾನು ಮೊದಲ ಕನ್ನಡ ಸಿನಿಮಾ ಮಾಡೋದಾಗ ಡೇಂಜರ್ ಝೋನ್ ಅಂತ. ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಹಿಂಗ ಆಡಿಸ್ತಾ ಇದ್ದ. ಬಂದು ಹೇಳಿದ್ರು ತಲೆ ಎಲ್ಲ ಜಾಸ್ತಿ ಅಲ್ಲಾಡಿಸ್ಬೇಡ, ಮುಖದಲ್ಲಿ ಬೇಕು ಆಕ್ಟಿಂಗ್ ಅಂತ. ಅಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು 19ನೇ ಸಿನಿಮಾ ಇದು, ಒಂದು 5 ಲ್ಯಾಂಗ್ವೇಜ್ ತಗೊಂಡ್ರೆ. ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮಲ್ಲಿ ಹೇಳಿದಂತಹ ಮಾತುಗಳು ಹೆಲ್ಪ್ ಆಗಿದೆ. ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ. ರಘು ಪಾಂಡೇಶ್ವರ್ ಸರ್ ಇರ್ಬೋದು. ಸೊ ಅವ್ರ ಪಾತ್ರ ನಾವು ಅವ್ರು ಸೀರಿಯಸ್ ಪಾತ್ರ ಮಾಡಿದ್ರು, ಬಟ್ ಎಷ್ಟೋ ಸಲ ನಾವು ನಕ್ಕು ಡೈರೆಕ್ಟರ್ ಕನ್ಫ್ಯೂಷನ್, ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ರೆ ನೀವೇನಕ್ಕೆ ನಗ್ತಾ ಇದ್ದೀರಾ ಅಂತ. ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ. ಪ್ರಕಾಶ್ ತುಮಿನಾಡೋರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್, ಇಬ್ರು ಜಾನ್ವಿ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಂಡ್ ಜಾನ್ವಿ ಅವ್ರು ಇವಾಗ ಹೇಳಿದ್ರು ರೂಪೇಶ್ ಅವ್ರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ. ನನಗೆ ಅವ್ರ ಅವಕಾಶ ಕೊಟ್ಟಿದ್ದು, ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲ ನಾನು ಹಂಗೆಲ್ಲ ಕೇಳಲ್ಲ, ನಮ್ಮ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ ಯಾರ ಹತ್ರ. ಅವ್ರು ಹೇಳಿದ್ರು ಜಾನ್ವಿ ಅವ್ರು ಮಾಡ್ತಾ ಇದ್ದಾರೆ ಅಂತ. ನನ್ಗೆ ಖುಷಿ ಆಯ್ತು. ಬಿಕಾಸ್ ಜಾನ್ವಿ ಅವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಾ ಇದ್ವಿ ಚೆನ್ನಾಗಿದಾರಲ್ವಾ, ಇವರು ಸಿನಿಮಾ ಮಾಡ್ಬೋದಲ್ವಾ ಅಂತ. ಸೊ ನನ್ನ ಸಿನಿಮಾ ಮುಖೇನೇ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು. ಅಂಡ್ ಲಹರಿ ವೇಲು ಸರ್, ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಸರ್ ನೀವು ಅಡುಗೆನ ಸಖತ್ತಾಗಿ ಮಾಡ್ತೀರಾ, ನೀವು ಮಾತು ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು. ಅಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದಲ್ಲಿ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಬಿಗ್ FM ಅಲ್ಲಿ ನಾನು 11 ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ. ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಾವು ಅದೇ ಹೇಳ್ತಾ ಇರೋವಂಥದ್ದು, ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ, ಅಥವಾ ಆಕ್ಷನ್ ಇರುವಂತಹ ಸಿನಿಮಾ, ಅಥವಾ ಒಂದು ಬಿಲ್ಡಪ್ಗಳಿರುವಂತಹ ಸಿನಿಮಾ ಅಲ್ಲ. ಒಂದು ಸೂಪರ್ ಆಗಿರುವಂತಹ ಕಥೆ ಇದೆ. ಆ ಕಥೆನ ಹೇಳೋದಕ್ಕೆ ನಾನು ಮುಂದೆ ಇದ್ದೀನಿ. ಅಂದ್ರೆ ನನ್ನ ಮುಖೇನ ಕಥೆ ಹೇಳ್ತಾ ಇದ್ದಾರೆ ಚಯನ್ ಶೆಟ್ಟಿ ಸರ್. ಸೊ ಹಾಗಾಗಿ ಕಥೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಕತೆ ಇನ್ನೂ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ನಾನೊಂದು ಕತೆ ಮಾಡಿದ್ದೆ, ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ. ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು. ಚಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ ಸರ್ ಸದ್ಯಕ್ಕೆ ನಾನು ನನ್ನದು ಮಾಡಲ್ಲ, ಸೊ ನಿಮ್ಮದು ಮಾಡಿ, ನಾನು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದ್ದೀನಿ. ಸೊ ಹಾಗಾಗಿ ಫೆಬ್ರವರಿ 7 ನಮ್ಮ ಗುರುಜಿ ಹತ್ರನೂ ಕೇಳಿದೆ, ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ, ಗುರುಜಿ 7 ತಾರೀಕು ಹೆಂಗಿದೆ ಹೇಳಿ ನನಗೆ ಅಂತ. ಅವ್ರು ಅಂದಿದ್ದಾರೆ ಚೆನ್ನಾಗಿರುತ್ತೆ ಬಿಡು ಮಗ ಅಂತ. ಅದೇನು ಅಂತ ಹೇಳಕ್ ನೋಡ್ದೆ. 7 ತಾರೀಕಿಗೆ ನೋಡೋಣ. ಎನಿವೇಸ್ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದ್ರೆ
ನಾವು ಕಳೆದ ಒಂದು 2-3 ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ. ಅದರ ಹೆಸರಷ್ಟೇ ಚೇಂಜ್ ಆಗುತ್ತೆ. ಒಂದು ಟ್ರೇಲರ್ ಲಾಂಚ್ ಅಂತ ಇರುತ್ತೆ, ಟೀಸರ್ ಲಾಂಚ್ ಅಂತ ಇರುತ್ತೆ, ಪ್ರೀ ರಿಲೀಸ್ ಅಂತ ಇರುತ್ತೆ. ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನಾವು ತುಂಬಾ ಟ್ರೈ ಮಾಡಿದ್ವಿ ಯಾರೊಬ್ರು ದೊಡ್ಡ ಸ್ಟಾರ್ ಬರಬೇಕು ಅಂತ, ಬಟ್ ಟೈಮ್ ಕಡಿಮೆ ಇತ್ತು, ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ. ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅನ್ನೋ ಅಂತ ಒಂದು ಹೋಪ್ಸ್ ಅಲ್ಲಿ ಇದೀವಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನು ಮಾತಾಡಿದ್ರೆ ನೀವು ಹೇಳ್ತೀರಾ ಸಾಕು ಸಿನಿಮಾದಲ್ಲಿ ನೋಡ್ತೀವಿ ನಾವು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಅಧಿಪತಿ. ಅಂಡ್ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ ನಮ್ಮ ಕುಲ್ದೀಪ್ ಸರ್ ಮಾತ್ರ ಅಲ್ಲ, 3 ಜನ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಒಂದು ಪ್ರಾಡಕ್ಟ್ ಆಗ್ಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆಗೆ ಅವ್ರಿಗೆ ಬಲ ತುಂಬೋದಕ್ಕೆ ಇನ್ನೂ ಮೂವರಿದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ. ಇನ್ನೂ ಖುಷಿ ಏನು ಅಂತಂದ್ರೆ ನಮ್ಗೊಬ್ರು ಯೋಧರು ಇದ್ದಾರೆ. ಸೊ ಎಕ್ಸ್ ಮಿಲಿಟರಿ ಪರ್ಸನ್ ಇದ್ದಾರೆ. ಅದು ಒಂದು ಬ್ಲೆಸ್ಸಿಂಗ್ ಅಂತ ಅಂದ್ಕೋತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. This is our YouTube channel. Please like, share and subscribe.